ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಮ್ಮಮ್ಮ ಅಪ್ಪಮ್ ಮಾಡಿದ್ದಾರೆ. ಆಕ್ಚುಲಿ ತುಂಬಾ ದಿವಸಗಳಾಯ್ತು ಅಪ್ಪಮ್ ತಿನ್ನದೆ. ಇವತ್ತು ನಮ್ಮಮ್ಮ ಮಾಡೋಣ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಇವತ್ತು ಟೇಸ್ಟ್ ನೋಡ್ಬೇಕು ಹೇಗಿದೆ ಅಂತ. ಟೇಸ್ಟ್ ನೋಡಕ್ಕೆ ನಮ್ಮ ಅಪ್ಪ ಕಂಪ್ಲೀಟ್ ರೆಡಿ ಆಗಿದ್ದಾರೆ. ಒಂದು ಒಳ್ಳೆ ಅಪ್ಪ ಮಾಡಿದೆ ನನ್ನ ಮಿಸಸ್. ಅಂದ್ರೆ ಅದನ್ನು ತಿನ್ನೋಕ್ಕಿಂತ ಮೊದಲು ನಮಗೆ ನಂದೊಂದು ಪ್ರಾಬ್ಲಮ್ ಉಂಟು. ನಮಗೆ ಸ್ವಲ್ಪ ಶುಗರ್ ಉಂಟಲ್ಲ, ಇದು GLP-1 ಮಾತ್ರ ನಾವು ತಗೊಳ್ಬೇಕು. ತೆಗೀದು ಮಾತ್ರ ತಗೊಂಡು 10 ನಿಮಿಷ ನಂತರ ನಾನು ಏನಾದರೂ ತಿಂಡಿ ತಿನ್ನಬೇಕು. ಇವತ್ತಿನ ಅದು ಪರಿಮಾಣ ನೋಡುವ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಒಳ್ಳೆ ಇದುಂಟು, ಅದು ಶೇಪು ಒಳ್ಳೆ ಖುಷಿ ಆಗ್ತಾ ಉಂಟು. ಟೇಸ್ಟ್ ಕೂಡ ಒಳ್ಳೆದಿರ್ಬೋದು ಅಂತ ಇರಿಸ್ತೇನೆ. ಈಗ ಇದನ್ನು ಮಾತ್ರ ನಾನು ತಿನ್ನಲಿಕ್ಕಿಲ್ಲ, ನನ್ನ ಮಗಳು, ನನ್ನ ಪುಲ್ಲಿ ನನಗೆ ಕೊಡಬೇಕು. ಮೊಮ್ಮಗಳು ಅವಳು ಕೊಟ್ಟು ನನಗೆ ತಿನ್ಲಿಕ್ಕೆ ಬಿಟ್ಟಿದ್ರು. ನೋಡಿ ಅವ್ನು ಗೊತ್ತಾ, ನಾಕ ನೋಡಿ, ಅವಳೇ ಕೊಡ್ಬೇಕು ನೋಡಿ. ಇವತ್ತಾಗ ಬೆಳಿಗ್ಗೆ ಮತ್ತು ರಾತ್ರಿ ಅವಳೇ ಕೊಡ್ಬೇಕು ನನಗೆ. ಈ ಮಾತ್ರ ನಾನು ತಿಂದರೆ ಅವಳು ಬಿಡುದಿಲ್ಲ, ಕೂಗ್ತಾಳೆ ಮತ್ತೆ. ನಮಸ್ಕಾರ ಎಲ್ಲರಿಗೂ. ನೋಡಿ ಇದು ನೋಡಿ, ಸೂಪರ್ ಆಗಿ ನೋಡುವಾಗ ರುಚಿ ಕೂಡ ಸೂಪರ್ ಆಗಬೇಕು. ನಾನು ಮತ್ತು ನನ್ನ ಮೊಮ್ಮಗಳು ಕೆಳಗೆ ಕೂತ್ಕೊಂಡು, ನಾವು ಯಾವಾಗ ಊಟ ಎಲ್ಲ ಮಾಡೋದು ಕೆಳಗಡೆ ಕೂತ್ಕೊಂಡೆ, ಯಾಕಂದ್ರೆ ಅದರ ಒಂದು ಮಜಾನೇ ಬೇರೆ. ಆರೋಗ್ಯಕ್ಕೆ ಕೂಡ ಒಳ್ಳೇದು. ನೋಡಿ ಈಗ ಕಾಲೆಲ್ಲ ಫೋಲ್ಡರ್ ಮಾಡಿ ಆರೋಗ್ಯ ಕೂಡ ಒಳ್ಳೇದು. ಕೆಳಗೆ ಕೂತ್ಕೊಂಡು ಊಟ ಮಾಡಿದ್ರೆ ಮತ್ತು ಅದರ ಮಜಾನೇ ಬೇರೆ ಆಗ್ತದೆ. ಅದಕ್ಕೆ ನಾವು ನೋಡಿ ಈಗ ತಿಂತೇವೆ. ಈಗ ಇದನ್ನು ಟೇಸ್ಟ್ ಒಂದು ನೋಡಿ ಹೇಗೆ ಉಂಟಂತ ನೋಡಿ. ಅದಕ್ಕೆ ಕೂಡ ಅದರೊಟ್ಟಿಗೆ ಕೂಡ ಒಂದು ಚಟ್ನಿ ಕೂಡ ನೋಡಿ ಮಾಡಿದ್ದಾರೆ, ಸೂಪರ್ ಚಟ್ನಿ ಅಂತ ಕಾಣ್ತಾ ಉಂಟು. ಈಗ ಖಾಲಿ ಕೂಡ ತಿನ್ಬಹುದು, ಅದು ಕೂಡ ಚಟ್ನಿಯಲ್ಲಿ ಇನ್ನೂ ಕೂಡ ಮಜಾ ಸಿಗುತ್ತೆ. ವಾವ್, ಸೂಪರ್ ಸೂಪರ್. ಎಸ್, ಈಗಷ್ಟೇ ನಂದು ಮತ್ತು ನನ್ನ ತಂಗಿದ್ದು ರೀಲ್ ಶೂಟ್ ಮುಗೀತು. ಅವಾಗ ಆಗ್ತಾ ಇರ್ತೀವಿ ಶಾರ್ಟ್ಸಲ್ಲಿ. ಆ್ಯಂಡ್ ಎಸ್, ನೀವೆಲ್ಲರೂ ಅಂದ್ಕೊಳ್ತಿರ್ತೀರಲ್ವಾ ನನ್ನ ತಂಗಿ ಯಾಕೆ ಆ ಥರ ಕೂತ್ಕೊಂಡಿದ್ದಾಳೆ ಅಂತ. ಅವಳು ಆ್ಯಕ್ಚುಲಿ ಕೂಗ್ತಿದ್ದಾಳೆ ನೋಡಿ, ಯಾಕಂದರೆ ನನಗೂ ಅವಳಿಗೂ ಸ್ವಲ್ಪ ಕಿರಿಕಿರಿ ಆಯಿತು. ಗೊತ್ತಿದೆ ಅಲ್ವಾ ಎಲ್ರಿಗೂ, ಅಕ್ಕ ತಂಗಿ ಅಂದಮೇಲೆ ಅದೆಲ್ಲ ಮಾಮೂಲು. ಒಂದು 5 ನಿಮಿಷ 10 ನಿಮಿಷ ಏನೋ, ಆಮೇಲೆ ಸರಿಯಾಗ್ತೀವಿ. ಯಾವುದೋ ಒಂದು ವಿಷಯ, ಒಂದು ಮ್ಯಾಟ್ರಲ್ಲಿ ಆಗುತ್ತೆ. ಇದೆಲ್ಲ ನಾರ್ಮಲ್, ಏನು ವರಿ ಮಾಡೋದಂತ ಏನಿಲ್ಲ. ಆ್ಯಂಡ್ ಎಸ್, ನನ್ನ ಮಗಳಿದು ಈಗಷ್ಟೇ ನಿದ್ದೆ ಆಯಿತು. ನಿದ್ದೆ ಆಗಿ ಈಗ ಇಲ್ಲಿ ಕೂತಿದ್ದಾಳೆ. ಅವಳಿಗೊಂದು ಕೊಂಬು ಹಾಕುವ ಅಭ್ಯಾಸ. ಅಂಗನವಾಡಿಯಲ್ಲಿ ಅವಳು ಹಾಕಲ್ಲ, ಆದರೆ ಮನೆಯಲ್ಲೆಲ್ಲ ಹಾಕ್ತಾ ಇರ್ತಾಳೆ. ಎಷ್ಟು ಹೇಳಿದ್ರು ಕೇಳಲ್ಲ. ಎಸ್, ಆ್ಯಂಡ್ ಇನ್ನೊಂದು ವಿಷಯ, ನಮ್ಮ ಅಮ್ಮ ಮಾಡಿರೋ ಆಪಮ್ ರೆಸಿಪಿ ಮತ್ತು ಎಗ್ ಕರಿ ರೆಸಿಪಿ ಇದೆರಡು ಕೂಡ ನಾನು ನೆಕ್ಸ್ಟ್ 2 ವ್ಲಾಗಲ್ಲಿ ಹಾಕ್ತೀನಿ. ಆ್ಯಂಡ್ ಎಸ್, ಈ ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಸೈಡಲ್ಲಿ ಬೆಲ್ ಬಟನ್ ಕೂಡ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ಬಾಯ್ ಕರ್, ಬಾಯ್ ಶಕಣಿಗೆ ಬಾಯ್ ಕರ್, ಬಾಯ್ ಫ್ಲೈಕಿಶ್. ಯೇ